ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇವತ್ತು ಶೇರ್ ಹೋಲ್ಡರ್ಸ್ಗೆ ಬಿಗ್ ಗಿಫ್ಟ್ ಕೊಟ್ಟಂತ ಒಂದು ಕಂಪನಿಯ ಬಗ್ಗೆ ತಿಳ್ಕೊಳ್ಳೋಣ. ಹಾಗೆ ಇವತ್ತು ಒಂದು ಸ್ಪೆಸಿಫಿಕ್ ಸೆಕ್ಟರ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು, ಅದಕ್ಕೆ ಸರ್ಕಾರದಿಂದ ಒಂದೊಳ್ಳೆ ಸುದ್ದಿ ಕೂಡ ಬಂತು, ಅದರ ಬಗ್ಗೆ ತಿಳ್ಕೊಳ್ಳೋಣ. ಹಾಗೆ ಇನ್ನು ಕೆಲವು ಕಂಪನಿಗಳು ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದ್ದಾರೆ. ಆ ರಿಸಲ್ಟ್ ಅನ್ನು ಕೂಡ ಓವರ್ ವ್ಯೂ ಮಾಡಿ ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹೂಡಿಕೆಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಸಪೋರ್ಟ್ ಬೇಕು ಅಂದ್ರೆ ಇಲ್ಲಿರುವಂತಹ ನಂಬರ್ ಗಳ ಮೂಲಕ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಬಹುದು. ಇಲ್ಲಿ ಮೆನ್ಷನ್ ಮಾಡಿರುವಂತಹ ಎಲ್ಲ ಸರ್ವಿಸಸ್ ನಮ್ಮ ಮೂಲಕ ಸಿಗುತ್ತೆ. ಬಟ್ ಇದಕ್ಕೆ ಕಂಡೀಷನ್ ಒಂದೇ, ನಮ್ಮ ಮೂಲಕ ಅಕೌಂಟ್ ಓಪನ್ ಆಗಿರಬೇಕು. ಹಾಗಾಗಿ ಅಕೌಂಟ್ ಓಪನ್ ಮಾಡ್ಕೊಂಡು ಕಾಂಟ್ಯಾಕ್ಟ್ ಮಾಡಬಹುದು. ಇವತ್ತು ಶೇರ್ ಹೋಲ್ಡರ್ಸ್ಗೆ ಬಿಗ್ ಗಿಫ್ಟ್ ಕೊಟ್ಟಂತ ಕಂಪನಿ ಅಂತಂದ್ರೆ ಅದು ಟ್ರೆಂಟ್ ಲಿಮಿಟೆಡ್. ಈಗಾಗಲೇ ನಮಗೆ ಮಾಹಿತಿ ಇತ್ತು, ಕಂಪನಿ ಇವತ್ತು ರಿಸಲ್ಟ್ ಜೊತೆ ಬೋನಸ್ ಬಗ್ಗೆ ಕೂಡ ಡಿಸಿಷನ್ ತಗೊಳ್ತಾ ಇದೆ ಅಂತ. ಫೈನಲಿ ರಿಸಲ್ಟ್ ಬಂದಿದೆ, ಬಟ್ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬಂದಿದೆ. ಹಾಗಾಗಿ ನಮಗೆ ರಿಸಲ್ಟ್ ಗೆ ಹಾಗೂ ಬೋನಸ್ ಡಿಸಿಷನ್ ಗೆ ರಿಯಾಕ್ಷನ್ ನಾಳೆ ನೋಡ್ಲಿಕ್ಕೆ ಸಿಗುತ್ತೆ. ನಾಳೆ ನಾವು ವಾಚ್ ಮಾಡಬೇಕಾಗುತ್ತೆ. ಹಾಗಾದ್ರೆ ಕಂಪನಿ ಏನ್ ಡಿಸಿಷನ್ ತಗೊಂಡಿದೆ? ನಾನೀಗ ಕಂಪನಿ ಸಬ್ಮಿಟ್ ಮಾಡಿರುವಂತ PDF ಫೈಲ್ ಅನ್ನು ಓಪನ್ ಮಾಡಿದ್ದೀನಿ. ಮೊದಲನೇದಾಗಿ ಫೈನಾನ್ಷಿಯಲ್ ರಿಸಲ್ಟ್ಸ್ ರಿಲೀಸ್ ಮಾಡಿದೆ. ಹಾಗೆ ಎರಡನೇದಾಗಿ ಡಿವಿಡೆಂಡ್ ಅನೌನ್ಸ್ ಮಾಡಿದೆ. ಅಂದ್ರೆ ನೀವು ಇಲ್ಲಿ ನೋಡಬಹುದು ₹6 ಪರ್ ಇಕ್ವಿಟಿ ಶೇರ್ ಡಿವಿಡೆಂಡ್ ಅನೌನ್ಸ್ ಮಾಡಿದೆ. ಅಂದ್ರೆ ಒಂದು ಶೇರ್ಗೆ ₹6 ಡಿವಿಡೆಂಡ್ ಸಿಗುತ್ತೆ. ನಂತರ ಇಶ್ಯೂಯನ್ಸ್ ಆಫ್ ಬೋನಸ್ ಶೇರ್ಸ್, ಮೂರನೇ ಡಿಸಿಷನ್ ನೋಡಬಹುದು. ಇಶ್ಯೂಯನ್ಸ್ ಆಫ್ ಬೋನಸ್ ಶೇರ್ಸ್ ಇನ್ ದ ಪ್ರಪೋರ್ಷನ್ ಆಫ್ 1:2, ಅಂದ್ರೆ 1 ಬೋನಸ್ ಇಕ್ವಿಟಿ ಶೇರ್ ಆಫ್ ₹1 ಈಚ್ ಫಾರ್ ಎವರಿ 2 fully paid up equity share of ₹1 each held by the shareholders of the company. ಅಂದ್ರೆ 1:2 ರೇಷಿಯೋ ಅಂತಂದ್ರೆ 2 ಶೇರ್ಗಳಿದ್ರೆ 1 ಶೇರ್ ಅನ್ನ ಕಂಪನಿ ಬೋನಸ್ ಆಗಿ ಕೊಡ್ತಾ ಇದೆ. ಅಂದ್ರೆ ನಿಮ್ಮ ಹತ್ರ 10 ಶೇರ್ ಇದ್ರೆ 5 ಶೇರ್ ಬೋನಸ್ ಆಗಿ ಸಿಗುತ್ತೆ. ಇನ್ ಕೇಸ್ ನಿಮ್ಮ ಹತ್ರ 100 ಶೇರ್ಗಳಿದ್ರೆ 50 ಶೇರ್ಗಳು ಬೋನಸ್ ಆಗಿ ಸಿಗುತ್ತೆ. ಸೊ 1:2 ಅಂದ್ರೆ 2 ಶೇರ್ಗಳಿದ್ರೆ 1 ಶೇರ್ ಬೋನಸ್ ಆಗಿ ಸಿಗುತ್ತೆ. ಒಟ್ಟಿನಲ್ಲಿ ಕಂಪನಿ ಡಿವಿಡೆಂಡ್ ಜೊತೆ ಬೋನಸ್ ಅನ್ನು ಕೂಡ ಕೊಟ್ಟಿದೆ. ಇನ್ನು ರಿಸಲ್ಟ್ ಹೇಗಿದೆ, ಇದು ನಮಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇದಕ್ಕೆ ಕಂಪನಿ ESOP ಕೂಡ ಅನೌನ್ಸ್ ಮಾಡಿದೆ. ಅಂದ್ರೆ ಎಂಪ್ಲಾಯಿ ಸ್ಟಾಕ್ ಆಪ್ಷನ್ ಪ್ಲಾನ್ ಅನ್ನು ಕೂಡ ಅನೌನ್ಸ್ ಮಾಡಿದೆ. ಅರೌಂಡ್ 0.25% ಸ್ಟೇಕ್ ಅನ್ನ ಎಂಪ್ಲಾಯೀಸ್ಗೂ ಕೂಡ ಇಶ್ಯೂ ಮಾಡ್ತಾ ಇದೆ. ಕಂಪನಿಯ ಕನ್ಸಾಲಿಡೇಟೆಡ್ ನಂಬರ್ ಅನ್ನು ನೋಡಿದ್ರೆ ಇಲ್ಲಿ ಮೆನ್ಷನ್ ಮಾಡಿರುವಂತಹ ನಂಬರ್ಸ್ ಎಲ್ಲಾನು ಕೂಡ ಕೋಟಿಗಳಲ್ಲಿದೆ. ಸೀಕ್ವೆನ್ಸ್ ನೋಡಬಹುದು. ಮಾರ್ಚ್ 2025, ಡಿಸೆಂಬರ್ 2025, ಇದು ಮಾರ್ಚ್ 2026 ಇದೆ. ಕಂಪನಿಯ ಟೋಟಲ್ ಇನ್ಕಮ್ ನೋಡಿದ್ರೆ ಇಂದಿನ ವರ್ಷ ನೋಡಬಹುದು 4,291 ಕೋಟಿ ಇತ್ತು. ಇಂದಿನ ಕ್ವಾರ್ಟರ್ಲಿ 5,363 ಕೋಟಿ, ಈಗ 5,055 ಕೋಟಿ ಆಗಿದೆ. ಇಯರ್ಲಿ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ. ಬಟ್ ಕ್ವಾರ್ಟರ್ಲಿ ಡೌನ್ ಇದೆ. ಬಟ್ ಯೂಶುವಲಿ ಡಿಸೆಂಬರ್ ಕ್ವಾರ್ಟರ್ ಚೆನ್ನಾಗಿರುತ್ತೆ, ಯಾಕೆಂತಂದ್ರೆ ಫೆಸ್ಟಿವಲ್ ಸೀಸನ್. ಹಾಗಾಗಿ ಇದು ನಾರ್ಮಲ್ ಪರ್ಫಾರ್ಮೆನ್ಸ್ ಈಗಿನ ಕ್ವಾರ್ಟರ್ದು. ಇದು ಫೆಸ್ಟಿವಲ್ ಸೀಸನ್ ಪರ್ಫಾರ್ಮೆನ್ಸ್. ಹಾಗಾಗಿ ಕ್ವಾರ್ಟರ್ಲಿ ನಾವು ಡೌನ್ ಇದೆ ಅಂದ ತಕ್ಷಣ ಡಿಸಪಾಯಿಂಟ್ ಆಗುವಂತ ಅವಶ್ಯಕತೆ ಇಲ್ಲ. ಯೂಶುವಲಿ ಡಿಸೆಂಬರ್ ಕ್ವಾರ್ಟರ್ ಇಲ್ಲಿ ಚೆನ್ನಾಗಿರುತ್ತೆ. ಸೀಸನಾಲಿಟಿ ಇಂಪ್ಯಾಕ್ಟ್ ಅಷ್ಟೇ. ಒಟ್ಟಿನಲ್ಲಿ ಕ್ವಾರ್ಟರ್ಲಿ ಡೌನ್ ಇದೆ, ಇಯರ್ಲಿ ಅಪ್ ಆಗಿದೆ. ಇನ್ನು ಎಕ್ಸ್ಪೆನ್ಸಸ್ ಗೆ ಬಂದ್ರೆ ಟೋಟಲ್ ಎಕ್ಸ್ಪೆನ್ಸಸ್ ನೋಡಬಹುದು 3,874 ಕೋಟಿ ಇತ್ತು ಇಂದಿನ ವರ್ಷ. ಇಂದಿನ ಕ್ವಾರ್ಟರ್ಲಿ 4,673 ಕೋಟಿ, ಈಗ 4,520 ಕೋಟಿ ಆಗಿದೆ. ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಕಳೆದ್ರೆ PBT ಸಿಗುತ್ತೆ. ಬಿಫೋರ್ ಎನಿ ಅಡ್ಜಸ್ಟ್ಮೆಂಟ್ಸ್ ನೋಡಬಹುದು 416 ಕೋಟಿ ಇತ್ತು ಇಂದಿನ ವರ್ಷ. ಇಂದಿನ ಕ್ವಾರ್ಟರ್ಲಿ 690, ಈಗ 534 ಇದೆ. ಇಯರ್ಲಿ ಚೆನ್ನಾಗಿದೆ, ಕ್ವಾರ್ಟರ್ಲಿ ಡೌನ್ ಇದೆ ಪರ್ಫಾರ್ಮೆನ್ಸ್. ಇನ್ನು ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಬರುತ್ತೆ. ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಹಾಗೂ ಏನೇ ಅಡ್ಜಸ್ಟ್ಮೆಂಟ್ಸ್ ಎಲ್ಲ ಕಳೆದ ಮೇಲೆ ನೆಟ್ ಪ್ರಾಫಿಟ್ ಫಾರ್ ದ ಪೀರಿಯಡ್ ಅಥವಾ ಕ್ವಾರ್ಟರ್ ನೋಡೋದಾದ್ರೆ ನೋಡಬಹುದು ಇಂದಿನ ವರ್ಷ 311 ಕೋಟಿ ಇತ್ತು. ಇಂದಿನ ಕ್ವಾರ್ಟರ್ಲಿ 510 ಕೋಟಿ, ಈಗ 413 ಕೋಟಿ ಆಗಿದೆ. ಇಯರ್ಲಿ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ. ಕ್ವಾರ್ಟರ್ಲಿ ಒಂದಷ್ಟು ಡೌನ್ ಪರ್ಫಾರ್ಮೆನ್ಸ್ ನೋಡಬಹುದು. ಇನ್ನು EPS ಅಲ್ಲಿ ನೋಡೋದಾದ್ರೆ ಸೇಮ್ ಪ್ರಪೋರ್ಷನೇಟ್ ಅಲ್ಲಿ ಅಡ್ಜಸ್ಟ್ ಆಗುತ್ತೆ. 8.95 ಇತ್ತು ಇಂದಿನ ವರ್ಷ. ಇಂದಿನ ಕ್ವಾರ್ಟರ್ಲಿ 14.42, ಈಗ 11.26 ಆಗಿದೆ. ಇಯರ್ಲಿ ಇಂಪ್ರೂವ್ಮೆಂಟ್ ಇದೆ, ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ಇದೆ. ಅದಕ್ಕೆ ಕಾರಣ ಅಗೇನ್ ನಾನು ಹೇಳಿದ್ನಲ್ಲ, ಸೀಸನಾಲಿಟಿ. ಸೊ ಓವರ್ ಆಲ್ ಟ್ರೆಂಡ್ ನಂಬರ್ ನೋಡೋದಾದ್ರೆ ಚೆನ್ನಾಗಿದೆ, ಬಟ್ ಕ್ವಾರ್ಟರ್ಲಿ ಡೌನ್ ಇದೆ. ಅದಕ್ಕೆ ಕಾರಣ ಕೂಡ ಈಗಾಗಲೇ ನಮಗೆ ಗೊತ್ತಿರುವಂತದ್ದೇ, ಗೊತ್ತಿಲ್ಲದೆ ಇರೋದೇನಲ್ಲ. ಜೊತೆಗೆ ಕಂಪನಿ ಸ್ಟೋರ್ ಕೌಂಟ್ ಅನ್ನು ತುಂಬಾ ಚೆನ್ನಾಗಿ ಜಾಸ್ತಿ ಮಾಡ್ಕೊಂಡಿದೆ. ನೋಡಬಹುದು ಇಲ್ಲಿ ಸ್ಟೋರ್ ಕೌಂಟ್ FY26 ಅಲ್ಲಿ ವೆಸ್ಟ್ ಸೈಡ್ 52 ಸ್ಟೋರ್ಸ್ ಅನ್ನ ಜಾಸ್ತಿ ಮಾಡ್ಕೊಂಡಿದೆ. ಇದು ನೀವು ಇಲ್ಲಿ ನೋಡಬಹುದು ಗ್ರಾಸ್ ಆಡೆಡ್ ಹಾಗೂ ನೆಟ್ ಆಡೆಡ್. ಈ ವರ್ಷದಲ್ಲಿ 52 ಜಾಸ್ತಿ ಮಾಡ್ಕೊಂಡಿದೆ. ಈ ಕ್ವಾರ್ಟರ್ಲಿ ಅಂದ್ರೆ Q4 ಅಲ್ಲಿ 22 ಸ್ಟೋರ್ಸ್ ಅನ್ನ ಜಾಸ್ತಿ ಮಾಡ್ಕೊಂಡಿದೆ. ಇನ್ನು ಜುಡಿಯೋ ವಿಚಾರಕ್ಕೆ ಬಂದ್ರೆ ಜುಡಿಯೋದಲ್ಲಿ ನೋಡಬಹುದು 109 ಸ್ಟೋರ್ಸ್ ಅನ್ನ Q4 ಅಲ್ಲಿ ಜಾಸ್ತಿ ಮಾಡ್ಕೊಂಡಿದೆ. ಜೊತೆಗೆ FY26 ಅಲ್ಲಿ 198 ಸ್ಟೋರ್ಸ್ ಅನ್ನ ಜಾಸ್ತಿ ಮಾಡ್ಕೊಂಡಿದೆ ಜುಡಿಯೋ. ಅಂದ್ರೆ ಕಂಪನಿ ಅಗ್ರೆಸಿವ್ ಆಗಿ ತನ್ನ ಬಿಸ್ನೆಸ್ ಎಕ್ಸ್ಪಾನ್ಷನ್ ಮಾಡೋ ಕಡೆ ಗಮನ ಕೊಡ್ತಾ ಇದೆ. ಹಾಗಾಗಿನೇ ನೀವೇನಾದ್ರೂ ಕಂಪನಿಯ ಫ್ರೀ ಕ್ಯಾಶ್ ಫ್ಲೋ ನೋಡಿದ್ರೆ ನೆಗೆಟಿವ್ ಇದೆ. ಕಾರಣ ಕಂಪನಿ ಬಿಸ್ನೆಸ್ ಎಕ್ಸ್ಪಾನ್ಷನ್ ಕಡೆ ಗಮನ ಕೊಡ್ತಾ ಇದೆ. ಕ್ಯಾಪೆಕ್ಸ್ ಜಾಸ್ತಿ ಇದೆ, ಅಗ್ರೆಸಿವ್ ಆಗಿ ಎಕ್ಸ್ಪಾನ್ಷನ್ ಮಾಡ್ತಾ ಇದೆ. ಬಟ್ ಇಲ್ಲಿ ಕೆಲವು ರಿಸ್ಕ್ ಕೂಡ ಇರುತ್ತೆ. ಬಿಸ್ನೆಸ್ ಅಗ್ರೆಸಿವ್ ಆಗಿ ಎಕ್ಸ್ಪಾನ್ಷನ್ ಅನ್ನು ಮಾಡ್ತಾ ಇದೆ, ಬಟ್ ಅದಕ್ಕೆ ತಕ್ಕಂತೆ ಬಿಸ್ನೆಸ್ ಕೂಡ ಆಗಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ. ಸೊ ಇಲ್ಲಿರುವಂತಹ ಪಾಸಿಟಿವ್ಸ್ ಅಂತ ನೋಡೋದಾದ್ರೆ ಕಂಪನಿ ಬಿಸ್ನೆಸ್ ಎಕ್ಸ್ಪಾನ್ಷನ್ ಮಾಡ್ತಾ ಇದೆ. ಆಪರೇಟಿಂಗ್ ಕ್ಯಾಶ್ ಫ್ಲೋ ಕೂಡ ಚೆನ್ನಾಗಿದೆ.
ಬಟ್ ನೆಗೆಟಿವ್ಸ್ ಅಂದ್ರೆ ಫ್ರೀ ಕ್ಯಾಶ್ ಫ್ಲೋ ಮೇಲೆ ಇಂಪ್ಯಾಕ್ಟ್ ಆಗ್ತಿದೆ ಬಿಕಾಸ್ ಆಫ್ ಇನ್ವೆಸ್ಟ್ಮೆಂಟ್ಸ್, ಅಂದ್ರೆ ಅಗ್ರೆಸಿವ್ ಆಗಿ ಎಕ್ಸ್ಪೆನ್ಷನ್ ಮಾಡ್ತಿರೋದ್ರಿಂದ. ಬಟ್ ಅದು ಲಾಂಗ್ ಟರ್ಮ್ ಅಲ್ಲಿ ನಮಗೆ ಲಾಭವನ್ನು ಕೊಡುತ್ತೆ. ಆದ್ರೆ ಇನ್ ಕೇಸ್ ಇನ್ವೆಸ್ಟ್ಮೆಂಟ್ಸ್ ಏನೋ ಆಗುತ್ತೆ, ಅದರಿಂದ ಎಕ್ಸ್ಪೆಕ್ಟೇಷನ್ ಗೆ ತಕ್ಕಂತೆ ಬಿಸ್ನೆಸ್ ಬಂದಿಲ್ಲ ಅಂದ್ರೆ ಅದು ನೆಗೆಟಿವ್ ಡೆವಲಪ್ಮೆಂಟ್ ಆಗುತ್ತೆ. ಸೊ ಕ್ಯಾಶ್ ಫ್ಲೋ ಸ್ಟ್ರೆಸ್ ಇರಬಹುದು, ಅದ್ರ ಜೊತೆಗೆ ಇನ್ಪುಟ್ ಕಾಸ್ಟ್ ಒಂದಷ್ಟು ಜಾಸ್ತಿ ಆಗ್ತಾ ಇದೆ, ಅದೊಂದು ಕನ್ಸರ್ನಿಂಗ್ ಪಾಯಿಂಟ್. ಯಾಕೆಂದ್ರೆ ಅದು ಮಾರ್ಜಿನ್ಸ್ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ. ಈ ಕೆಲವು ರಿಸ್ಕ್ ಪಾಯಿಂಟ್ಸ್ ಅನ್ನ ಬಿಟ್ರೆ ಪಾಸಿಟಿವ್ಸ್ ಇದೆ ಕಂಪನಿಯ ನಂಬರ್ಸ್ ಅಲ್ಲಿ. ಜೊತೆಗೆ ಇನ್ವೆಸ್ಟರ್ಸ್ ಗೆ ಬಿಗ್ ಗಿಫ್ಟ್ ಕೂಡ ಕೊಟ್ಟಿದೆ, ಬೋನಸ್, ಡಿವಿಡೆಂಡ್ ಎರಡನ್ನು ಕೊಟ್ಟಿದೆ. ನೋಡೋಣ ನಾಳೆ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಇದಕ್ಕೆ ಅಂತ. ಇನ್ನು ನೆಕ್ಸ್ಟ್ ಒಂದು ಸ್ಪೆಸಿಫಿಕ್ ಸೆಕ್ಟರ್ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡುತ್ತೆ. ಅದ್ಯಾವುದು ಅಂತಂದ್ರೆ ಎಥೆನಾಲ್ ರಿಲೇಟೆಡ್ ಶೇರ್ಗಳಲ್ಲಿ, ಎಸ್ಪೆಷಲಿ ಶುಗರ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನೀಸ್ ಎಥೆನಾಲ್ ಅಲ್ಲೂ ಕೂಡ ಕಾಂಟ್ರಿಬ್ಯೂಷನ್ ಮಾಡ್ತವೆ. ಆ ಕಂಪನೀಸ್ ಅಲ್ಲಿ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ತು. ಇದಕ್ಕೆ ಸರ್ಕಾರದಿಂದ ಕೆಲವು ಸುದ್ದಿಗಳು ಬಂದವು. ಎಸ್ಪೆಷಲಿ ಇಲ್ಲಿ ನೋಡಬಹುದು, ಇಂಡಿಯಾ ಟು ಇಶ್ಯೂ ಡ್ರಾಫ್ಟ್ ರೂಲ್ಸ್ ಫಾರ್ 85% ಎಥೆನಾಲ್ ಫ್ಯೂಯಲ್ ಬ್ಲೆಂಡ್. ಅಪ್ ಟು 85% ವರೆಗೂ ಎಥೆನಾಲ್ ಫ್ಯೂಯಲ್ ಅನ್ನ ಬ್ಲೆಂಡ್ ಮಾಡೋ ಬಗ್ಗೆ ಡ್ರಾಫ್ಟ್ ರೂಲ್ಸ್ ಅನ್ನ ಇಶ್ಯೂ ಮಾಡೋ ಬಗ್ಗೆ ಸುದ್ದಿ ಬಂದಿದೆ. ಜೊತೆಗೆ ನೀವು ಇಲ್ಲಿ ನೋಡಬಹುದು, ನಿತಿನ್ ಗಡ್ಕರಿಸ್ 100% ಎಥೆನಾಲ್ ಬ್ಲೆಂಡಿಂಗ್ ವಿಷನ್ ಎಕ್ಸ್ಪ್ಲೈನ್ಡ್. ಅಂದ್ರೆ ಭಾರತ 100% ಎಥೆನಾಲ್ ಬ್ಲೆಂಡ್ ಅನ್ನ ಮಾಡಬೇಕು, ಆ ಕಡೆ ಗಮನ ಹರಿಸಬೇಕು ಅನ್ನುವಂತ ಮಾತನ್ನ ಹೇಳಿದ್ದಾರೆ. ನೋಡಬಹುದು, ಇಂಡಿಯಾ ಶುಡ್ ಏಮ್ ಟು ಅಚೀವ್ 100% ಎಥೆನಾಲ್ ಬ್ಲೆಂಡಿಂಗ್. ನಿತಿನ್ ಗಡ್ಕರಿ ಇನ್ ಕೇಸ್ ಏನಾದ್ರೂ ಇದು ಸಾಧ್ಯ ಆಯ್ತು ಅಂತಂದ್ರೆ ದೊಡ್ಡ ಮಟ್ಟದ ಉಳಿತಾಯ ಆಗುತ್ತೆ. ಯಾಕಂದ್ರೆ ನಾವೀಗ ಪೆಟ್ರೋಲ್ ಡೀಸೆಲ್ ಅನ್ನ ಬಳಸ್ತಾ ಇದ್ದೀವಿ. ಈಗಾಗಲೇ 20% ಎಥೆನಾಲ್ ಬ್ಲೆಂಡ್ ಮಾಡ್ತಿದ್ದಾರೆ ಪೆಟ್ರೋಲ್ ಅಲ್ಲಿ ಹಾಗೂ ಡೀಸೆಲ್ ಅಲ್ಲಿ. ಇದನ್ನ 55 ಗೆ ಹೆಚ್ಚಿಗೆ ಮಾಡ್ಲಿಕ್ಕೆ ಡ್ರಾಫ್ಟ್ ರೂಲ್ಸ್ ಅನ್ನ ಸರ್ಕಾರ ರೆಡಿ ಮಾಡ್ತಾ ಇದೆ. ಬಟ್ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಹೇಳ್ತಿದ್ದಾರೆ ಇದನ್ನ 100% ಗೆ ನಾವು ಟಾರ್ಗೆಟ್ ಮಾಡಬೇಕು ಅಂತ. ಇದು ಒಳ್ಳೆಯ ಬೆಳವಣಿಗೆನೆ. ಯಾಕೆಂತಂದ್ರೆ ನಾವು ಜಾಸ್ತಿ ಕ್ರೂಡ್ ಅನ್ನ ಇಂಪೋರ್ಟ್ ಮಾಡ್ಕೊಳ್ಳೋದ್ರಿಂದ ಇನ್ ಕೇಸ್ ಇದು ಸಾಧ್ಯ ಆಯ್ತು ಅಂತಂದ್ರೆ ನಾವೇ ಉತ್ಪಾದನೆ ಮಾಡ್ಕೊಳ್ಳಕ್ಕೆ ಸಾಧ್ಯ ಆಗುತ್ತೆ ಎಥೆನಾಲ್ ಅನ್ನ. ಇದು ಶುಗರ್ ಕೇನ್ ಇಂದ ಉತ್ಪಾದನೆ ಮಾಡ್ತಾರೆ, ಹಾಗೆ ಕಾರ್ ನಿಂದ ಕೂಡ ಉತ್ಪಾದನೆ ಮಾಡ್ಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ನಾನು ಈ ಹಿಂದೆ ವಿಡಿಯೋನ ಕವರ್ ಮಾಡಿದ್ದೀನಿ. ಅವಕಾಶಗಳಿದೆ, ಬಟ್ ಇಲ್ಲಿ ಕೆಲವು ಸಮಸ್ಯೆಗಳು ಕೂಡ ಆಗುತ್ತೆ. ಯಾಕಂದ್ರೆ ಎಥೆನಾಲ್ ಗೆ ಜಾಸ್ತಿ ಬೇಡಿಕೆ ಶುರುವಾಯ್ತು ಅಂತಂದ್ರೆ ಶುಗರ್ ಸೆಕ್ಟರ್ ನ ಕಂಪನಿಗಳು ಜಾಸ್ತಿ ಎಥೆನಾಲ್ ಕಡೆ ಗಮನ ಹರಿಸಿದ್ರೆ ಶುಗರ್ ಪ್ರೊಡಕ್ಷನ್ ಕಡಿಮೆ ಆಗುತ್ತೆ, ಅದರ ಪ್ರೈಸ್ ಜಾಸ್ತಿ ಆಗುತ್ತೆ. ಹಾಗಾಗಿ ಇಲ್ಲಿ ಸರ್ಕಾರ ಕೈಯಾಡಿಸ್ತಿರುತ್ತೆ. ಅಂದ್ರೆ ಸರ್ಕಾರದ ರೆಸ್ಟ್ರಿಕ್ಷನ್ಸ್ ಇರುತ್ತೆ, ನೀವು ಇಷ್ಟನ್ನ ಮಾತ್ರ ಎಥೆನಾಲ್ ಗೆ ಬಳಸಬೇಕು, ಇಷ್ಟನ್ನ ಶುಗರ್ ಉತ್ಪಾದನೆ ಮಾಡಬೇಕು. ಈ ರೀತಿ ರೆಸ್ಟ್ರಿಕ್ಷನ್ಸ್ ಇರುತ್ತೆ. ಅದೊಂದು ರಿಸ್ಕ್ ಈ ಸೆಕ್ಟರ್ ಅಲ್ಲಿ ಇರುತ್ತೆ. ಅಂದ್ರೆ ಸರ್ಕಾರದ ಕಂಟ್ರೋಲ್ ಇರುತ್ತೆ. ಕೆಲವು ಸಲ ಸರ್ಕಾರದ ಕಂಟ್ರೋಲ್ ಇದ್ದಾಗ ಸಮಸ್ಯೆಗಳನ್ನ ಕ್ರಿಯೇಟ್ ಮಾಡುತ್ತೆ. ಕಂಪನಿಗಳು ಕನ್ಸಿಸ್ಟೆಂಟ್ ಗ್ರೋತ್ ಅನ್ನ ನೋಡಕ್ ಆಗೋದಿಲ್ಲ. ಹಾಗಾಗಿ ಆ ರಿಸ್ಕ್ ಅನ್ನ ಅರ್ಥ ಮಾಡ್ಕೊಳ್ಬೇಕು ಎಥೆನಾಲ್ ಸೆಕ್ಟರ್ ಅಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಮುಂಚೆ. ಬಟ್ ಏನಾದ್ರು 100% ಅಥವಾ ಈವನ್ 85% ಬ್ಲೆಂಡ್ ಮಾಡಿದ್ರು ಕೂಡ ಎಥೆನಾಲ್ ನ ಬೇಡಿಕೆ ಜಾಸ್ತಿ ಆಗುತ್ತೆ. ಆಗ ಈ ಶುಗರ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತ ಕಂಪನೀಸ್ಗೆ ಹಾಗೂ ಎಥೆನಾಲ್ ಸೆಗ್ಮೆಂಟ್ ಗೆ ಕಾಂಟ್ರಿಬ್ಯೂಷನ್ ಮಾಡುವಂತ ಗ್ರೈನ್ ಬೇಸ್ಡ್ ಕಂಪನೀಸ್ ಏನಿದಾವೆ ಅವುಗಳಿಗೂ ಕೂಡ ಇದರ ಲಾಭ ಆಗುತ್ತೆ. ಇದ್ರ ಬಗ್ಗೆ ನಾನು ಈ ಹಿಂದೆನೆ ವಿಡಿಯೋಗಳನ್ನ ಕವರ್ ಮಾಡಿದ್ದೀನಿ. ಅಗೇನ್ ಆ ವಿಡಿಯೋ ಎಲ್ಲಿ ಸಿಗುತ್ತೆ ಅಂತ ನಿಮಗೆ ಗೊತ್ತಿದೆ, ರೆಗ್ಯುಲರ್ ಆಗಿ ನೋಡೋರ್ಗಂತೂ ಗೊತ್ತಿರುತ್ತೆ. ಪ್ಲೇ ಲಿಸ್ಟ್ ಹೋಗಿ, ಪ್ಲೇ ಲಿಸ್ಟ್ ಅಲ್ಲಿ ಫ್ಯೂಚರ್ ಸೆಕ್ಟರ್ಸ್ ಅಂಡ್ ಸ್ಟಾಕ್ಸ್ ಅಂತ ಒಂದು ಪ್ಲೇ ಲಿಸ್ಟ್ ಇದೆ, ಅದರಲ್ಲಿ ಈ ಎಲ್ಲ ವಿಡಿಯೋಸ್ ಸಿಗುತ್ತೆ. ತುಂಬಾ ದಿನದ ಹಿಂದೆನೆ ಈ ಬಗ್ಗೆ ವಿಡಿಯೋಗಳನ್ನ ಕವರ್ ಮಾಡಿದ್ದೀನಿ. ಶುಗರ್ ಸೆಕ್ಟರ್ ಅಲ್ಲಿ ಕಾಂಟ್ರಿಬ್ಯೂಷನ್ ಮಾಡೋ ಕಂಪನಿಗಳ ಜೊತೆಗೆ ಗ್ರೈನ್ ಬೇಸ್ಡ್ ಕಂಪನೀಸ್ ಕೂಡ ಎಥೆನಾಲ್ ಅನ್ನ ಪ್ರೊಡ್ಯೂಸ್ ಮಾಡ್ತವೆ. ಇನ್ ಕೇಸ್ ಇಲ್ಲಿ ಸಾಧ್ಯ ಆಯ್ತು ಅಂತಂದ್ರೆ ಖಂಡಿತ ಈ ಕಂಪನಿಗಳಿಗೆ ದೊಡ್ಡ ಅವಕಾಶಗಳು ಓಪನ್ ಅಪ್ ಆಗುತ್ತೆ. ಯಾವೆಲ್ಲ ಕಂಪನಿಗಳು ಕೆಲಸ ಮಾಡ್ತವೆ? ಬಲರಾಂಪುರ್ ಚಿನಿ ಮಿಲ್, ತ್ರಿವೇಣಿ ಇಂಜಿನಿಯರಿಂಗ್ ಅಂಡ್ ಇಂಡಸ್ಟ್ರೀಸ್, ಪ್ರಾಜ್ ಇಂಡಸ್ಟ್ರೀಸ್, ಶ್ರೀ ರೇಣುಕಾ ಶುಗರ್ಸ್, EID ಪ್ಯಾರಿ, ಬಜಾಜ್ ಹಿಂದೂಸ್ತಾನ್ ಶುಗರ್, ಧಾಮ್ಪುರ್ ಶುಗರ್ ಮಿಲ್ಸ್, ಈ ಎಲ್ಲ ಶೇರುಗಳು ಇವತ್ತು ಒಂದಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದಾವೆ. ಲಾಸ್ಟ್ ವೀಕ್ ಕೂಡ ಈ ಶುಗರ್ ಸೆಕ್ಟರ್ ಗೆ ಸಂಬಂಧಪಟ್ಟಂತೆ ಅಥವಾ ಸ್ಪೆಸಿಫಿಕ್ ಆಗಿ ಎಥೆನಾಲ್ ಸೆಕ್ಟರ್ ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿಯನ್ನ ಕವರ್ ಮಾಡಿದ್ದೆ. ಆಗ್ಲೂ ಕೂಡ ಈ ಸ್ಟಾಕ್ ಗಳನ್ನ ನೀವು ನೋಡಿದಿರಿ ಯಾವೆಲ್ಲ ಕಂಪನಿಗಳಿದ್ದಾವೆ ಅಂತ. ಈ ಕಂಪನಿಗಳಲ್ಲಿ ಒಂದಷ್ಟು ಪಾಸಿಟಿವ್ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ. ನೋಡೋಣ ಇನ್ನು ಏನೆಲ್ಲ ಅಪ್ಡೇಟ್ಗಳು ಈ ಸೆಕ್ಟರ್ ಗೆ ಸಂಬಂಧಪಟ್ಟಂತೆ ಮುಂದಿನ ದಿನಗಳಲ್ಲಿ ಬರುತ್ತೆ ಅಂತ. ಇನ್ನು ಇವತ್ತು ಆವೆಲ್ಸ್ ಇಂಡಿಯಾ ಕೂಡ ರಿಸಲ್ಟ್ ಅನ್ನು ಅನೌನ್ಸ್ ಮಾಡ್ತು. ಡ್ಯೂರಿಂಗ್ ದ ಮಾರ್ಕೆಟ್ ರಿಸಲ್ಟ್ ಬಂತಿದ್ದು, ರಿಯಾಕ್ಷನ್ ಕೂಡ ಈಗಾಗಲೇ ಬಂದಿದೆ. ಒಂದ್ಸಲ ಬೇಕಿದ್ರೆ ಚೆಕ್ ಮಾಡ್ಕೊಳ್ಳಿ. ಕಂಪನಿಯ ನಂಬರ್ಸ್ ಅನ್ನು ನೋಡಬಹುದು. ಇಯರ್ಲಿ ಜಸ್ಟ್ 2% ರೈಸ್ ಆಗಿದೆ ಕಂಪನಿಯ ರೆವೆನ್ಯೂ, ಬಟ್ ಕ್ವಾರ್ಟರ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಎಬಿಟ್ ಅಲ್ಲಿ ಕೂಡ ಇಯರ್ಲಿ ಸ್ವಲ್ಪ ಡೌನ್ ಇದೆ, ಬಟ್ ಕ್ವಾರ್ಟರ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಬಟ್ ನೆಟ್ ಪ್ರಾಫಿಟ್ ಅಲ್ಲಿ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಆವೆಲ್ಸ್ ಇಂಡಿಯಾದಲ್ಲಿ. ಇನ್ನು ಟೆಕ್ ಮಹೀಂದ್ರ ಕೂಡ ಇವತ್ತು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ನೋಡಬಹುದು ಟೆಕ್ ಮಹೀಂದ್ರ ನಂಬರ್ಸ್ ಅನ್ನು. ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಸೇಲ್ಸ್ ಅಲ್ಲಿ. ಇನ್ನು ಎಬಿಟ್ ಅಲ್ಲಿ ಕೂಡ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ, ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ. ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದೆ ಟೆಕ್ ಮಹೀಂದ್ರ. ಬಟ್ ಸ್ಟಿಲ್ ಸ್ಟಾಕ್ ಅಲ್ಲಂತೂ 2.5% ಡೌನ್ ಫಾಲ್ ಇದೆ. ಓವರ್ ಆಲ್ IT ಇಂಡಸ್ಟ್ರಿನ ಇವತ್ತು ಡೌನ್ ಇತ್ತು, ಹಾಗಾಗಿ ಟೆಕ್ ಮಹೀಂದ್ರ ಕೂಡ ಡೌನ್ ಆಗಿದೆ. ಇನ್ನು ಮಹಾರಾಷ್ಟ್ರ ಸ್ಕೂಟರ್ಸ್ ಇಲ್ಲಿ ಪರ್ಫಾರ್ಮೆನ್ಸ್ ಡೌನ್ ಇದೆ. ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ. ಎಬಿಟ್ ಅಲ್ಲಿ ಸ್ಲೈಟ್ಲಿ ಅಪ್ ಆಗಿದೆ, ಇಯರ್ಲಿ ಕ್ವಾರ್ಟರ್ಲಿ ಡೌನ್ ಇದೆ. ನೆಟ್ ಪ್ರಾಫಿಟ್ ಅಲ್ಲಿ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಹಿಂದಿನ ಸಲ ಎಕ್ಸೆಪ್ಷನಲ್ ಐಟಮ್ಸ್ ನ ಕಾರಣಕ್ಕೆ 51 ಕೋಟಿ ರಿಪೋರ್ಟ್ ಮಾಡಿತ್ತು ಕಂಪನಿ ಪ್ರಾಫಿಟ್. ಬಟ್ ಈ ಸಲ ಯಾವುದೇ ರೀತಿ ಅಡ್ಜಸ್ಟ್ಮೆಂಟ್ ಇಲ್ಲ, ಆಲ್ಮೋಸ್ಟ್ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ ಅಂತ ಹೇಳ್ಬೋದು ಮಹಾರಾಷ್ಟ್ರ ಸ್ಕೂಟರ್ಸ್ ನ ನಂಬರ್ಸ್ ಅಲ್ಲಿ. ಸರಿಗಳಿರಿ, ನಿಮ್ಗೆ ಏನಾದ್ರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕಲಿಯುವಂತ ಆಸಕ್ತಿ ಇದ್ರೆ ನಮ್ಮ ತರಬೇತಿ ಕಾರ್ಯಕ್ರಮ ಇದೆ, ಸೇರ್ಕೊಳ್ಬಹುದು. ಇದು ಪ್ಯೂರ್ಲಿ ಎಜುಕೇಶನಲ್ ಕಂಟೆಂಟ್ ಅನ್ನು ಹೊಂದಿರುತ್ತೆ, ಯಾವುದೇ ರೀತಿ ಸ್ಟಾಕ್ ರೆಕಮೆಂಡೇಶನ್ ಇರೋದಿಲ್ಲ. ಬಟ್ ಸ್ಟಾಕ್ ಮಾರ್ಕೆಟ್ ಜರ್ನಿಯಲ್ಲಿ ಲೈಫ್ ಲಾಂಗ್ ಉಪಯೋಗಕ್ಕೆ ಬರುವಂತಹ ವಿಷಯವನ್ನ ಒಳಗೊಂಡಿರುತ್ತೆ. ಇಂಟ್ರೆಸ್ಟ್ ಇರೋರು ಇಮೇಲ್ ಮೂಲಕ ಸಂಪರ್ಕ ಮಾಡಬಹುದು.
ಸರಿ ಗೆಳೆಯರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.